ನಮ್ಮಮ್ಮ ಅಳ್ತಾ ಇದ್ದಾರೆ. ಅಂಡಿ ಚೆನ್ನಾಗಿರ್ತೀವಿ ಏನಮ್ಮ ಅದು ಪಾಟು ತಿಟಿನೇ ಪೋ ನಾನು ಏನ್ ಹೇಳ್ದೆ ಇಲ್ಲಿ ಅಭಿಷೇಕ ಅಲಂಕಾರ ಇದ್ರೆ ಮಾತ್ರ ಬರ್ರಿ ಅಂತ ಅಲ್ಲೇ ನಮ್ಮ ಹೇಳದ್ ನಾನು ನಿಮಗೆ. ಸುಮ್ನೆ ಮುಂದೆ ಬಂದು ನಿಂತ್ಕೊಂತೀರಿ ಇಲ್ಲಿ. ಜನ ಇದ್ದಂತ ಸ್ವಲ್ಪ ಜಾಗ ಸ್ವಲ್ಪ ಮುಂದೆ ಇನ್ನೊಂದು ಪಂಜುರ್ಲಿ ದರ್ಶನ ಸ್ವಾಮಿ ಅಲ್ಲ. ಬನಶಂಕರಮ್ಮನ ದೇವಸ್ಥಾನದಲ್ಲಿ ಪಂಜುರ್ಲಿ ಅಲಂಕಾರ ದೇವ್ರದ್ದು ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಯ್ಯೋ ನೋಡಕ್ಕೆ ಖುಷಿ ಆಯ್ತು ಬಂದ್ರೆ. ಆಹಾ, ಹೌದಾ? ಇಲ್ಲ, ನಿಲ್ಸ್ಕೊಂಡಿಲ್ಲ ನಾನು. ದೇವ್ರ ನೋಡಿದಾಗ ಹೆಂಗ ಅನಿಸ್ತು ಅಂದ್ರೆ ಸಾಕ್ಷಾತ್ ಜೀವಂತ ಇರೋ ಪಂಜುರ್ಲಿ ದೇವ್ರನ್ನೇ ನೋಡ್ದಂಗಾಯ್ತು. ಅದು ಮೈ ಜುಮ್ಮ ಅನ್ಸಿದ್ದು ನನ್ಗಂತೂ. ನೋಡಿದ್ರೆ ಸೇಮ್ ಮನುಷ್ಯ ಇದಾರೆ ಅನ್ನಂಗೆ ಫೀಲ್ ಆಗೋಯ್ತು ನನ್ಗಂತೂ. ತುಂಬಾ ಖುಷಿ ಆಯ್ತು. ನಮ್ಮನೆ ಹತ್ರ ನಾಗವಣ್ಣಮ್ಮನ ದೇವಸ್ಥಾನ ಇದೆಯಲ್ಲ, ಅಲ್ಲಿ 25ನೇ ವರ್ಷದ ಕರಗ ಮಹೋತ್ಸವ. ಅದರಿಂದಾಗಿ ಹಾಲು ಉಯ್ಯಕ್ಕೆ ತುಂಬಿಸ್ಕೊಂಡು ಅಲ್ಲಿ ಹಾಲಾಭಿಷೇಕ ಮಾಡಕ್ ಹೋಗ್ತಾರೆ. ಅದರಿಂದಾಗಿ ನಾವು ಬಂದಿದ್ದು. ಗೊತ್ತಿರ್ಲಿಲ್ಲ. ಇಲ್ಲ, ನಾನು ಹಿಂಗೆ ಹಾಸ್ಪಿಟ್ಲ್ ಕಡೆ ಹೋದಾಗ ಅಲಂಕಾರಗಳು ಬರ್ದಿದ್ರು. ಅದ್ರಲ್ಲಿ ಪಂಜುರ್ಲಿ ದೇವ್ರದ್ದು ಅಲಂಕಾರ ಇದೆ ಅಂತ ಬರ್ತಿತ್ತು. ಆದ್ರೆ ಹಿಂಗ್ ಸಿಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಹಿಂಗ್ ನಿಜ ಬರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಆಕಸ್ಮಿಕವಾಗಿ ಬಂದಿದ್ದು. ತುಂಬಾ ಖುಷಿ ಆಯ್ತು. ಬರ್ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಈ ಕಡೆ ಬರ್ಬೇಕು, ಆ ಕಡೆಯಿಂದ ಕೊಡಲ್ಲ, ಈ ಕಡೆ ಬನ್ನಿ, ಬೇಜಾರ್ ಮಾಡ್ಬೇಡಿ. ಆಮೇಲೆ ಇನ್ನೊಂದು ವಿಚಾರ ಮರ್ತ್ಬಿಟ್ಟೆ.
ಶುಕ್ರವಾರನೂ ಸೊಲ್ಲಾಪುರದ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ. ಈ ಸೆಕೆಂಡ್ ಆಷಾಢ ಶುಕ್ರವಾರಕ್ಕೂ ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇನೆ. ಅದು ನನಗೆ ಖುಷಿ ಆಗಿದ್ದು. ಶುಕ್ರವಾರ ಅಲ್ಲಿ ಹೋಗಿದ್ದೆ, ಸೊಲ್ಲಾಪುರ ದೇವಿ ಅಮ್ಮಂಗ್ ಹೋಗಿದ್ದೆ. ಈ ಶುಕ್ರವಾರ ಇಲ್ಲಿಗೆ ಬಂದಿದ್ದೀನಿ. ಅದೇ ನನ್ಗೆ ಆಶ್ಚರ್ಯ ಆಗಿದ್ದು. ಒಟ್ನಲ್ಲಿ ನಾನು ಹಣೆಲ್ ಬರ್ದಿದ್ದೆ ಆಷಾಢ ಟೈಮ್ ಅಲ್ಲಿ ನೀ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ನಾನು ಹೇಳಿಲ್ವಾ ಅವಾಗ್ಲೇನೆ, ನಿಜ ಬರ್ತಾ ಇರ್ಲಿಲ್ಲ, ಅಕಸ್ಮಾತ್ವಾಗಿ ಹಂಗೆ ಬಂದ ಹೋಗೋಣ ನೋಡೋಣ ಚೆನ್ನಾಗಿರುತ್ತೆ ಅನ್ಕೊಂಡು ಬಂದು. ಹೋದ್ವಾರ ನಾನು ಹೋಗಿದ್ದೆ ಊರಲ್ಲಿ. ಹೌದಾ? ಇನ್ನು ಎರಡು ವಾರ ಇದೆಯಾ? ಹೀಗೆ ಕಾರ್ತಿಕ ಸೋಮವಾರ ಸಿಗ್ತಿದ್ದ ಮಾಡ್ತಿರೋದೆಲ್ಲ ಹಿಂಗ್ ಮಾಡುವ ನಾವು. ಹೌದು. ಅವಾಗೆಲ್ಲ ಮಾಡ್ಲಿಲ್ಲ, ವ್ಯಾಪಾರ ಅನ್ಕೊಂಡು ವ್ಯಾಪಾರ ಇಟ್ಕೊಂಡು ಈಗ ದೇವ್ರನ್ನ ಮಾಡುವ ಅಲ್ವಾ? ನಿಜ. ಅಷ್ಟೇ ನಾನ್ ಕೇಳ್ಕೊಂಡು. ಅವಾಗ ಊನ್ ವ್ಯಾಪಾರ ಅಂತ ಮಾಡಕ್ಕೆ ಆಗ್ಲಿಲ್ಲ. ನಮ್ಮಮ್ಮ ಅಳ್ತಾ ಇದ್ದಾರೆ. ಯಾವಿಲ್ಲ ಹೇಳ್ತಾ ಇಲ್ಲ, ಸಂತೋಷ ಆಗ್ತಾ ಇದೆ. ಹೆಂಗೆ ಅಂತ ಹೇಳಿ ಮನ್ಸು ರೆಡಿ ಅಂತ ದೇವ್ರ ಕರ್ಕೊಬತ್ತು. ಅದಕ್ಕೆ ಒಂಥರ ಅಲ್ಲಿ ದೇವಸ್ಥಾನದಲ್ಲಿ ನಿಂತಿದ್ದೋ ನೋಡ್ದೋ ಎಲ್ಲ ಹಾಲ್ ತರಕ್ ಹೋಗ್ತಾ ಇದಾರೆ ಅಂತ ಗೊತ್ತಾಯ್ತು. ನಾವು ಸೀದಾ ಮನೆಗ್ ಹೋಗ್ತಾ ಇದ್ದೋ. ಇಲ್ಲಿ ಬರ್ಬೇಕು ಅನ್ನೋದೇ ಇಲ್ಲ. ಅಂತದ್ರಲ್ಲಿ ಬರೀ ಕಾಲಲ್ಲೇ ಇಲ್ಲ ಹೋಗೋಣ ನಡೀರಿ ಅಂದ್ಬಿಟ್ಟು ಅಮ್ಮ ಕರ್ಕೊಂಡ್ ಬಂತು. ಅದ್ರಿಂದಾಗಿ ಬಂದ. ಅಳ್ತಾ ಇದಾರೆ ಅಮ್ಮ. ದೊಡ್ಡವ್ರು ಅವರು. ಅಲ್ಲ ಬರೀ ಚಪ್ಪಲಿ ಮಿಟ್ಕದೇನೆ ಪಾದವಾಸ ಮಾಡುದಲ್ಲ, ಅದೇ ಒಂದ್ ಖುಷಿ ನನಗೆ. ಚಪ್ಪಲಿ ಮಿಟ್ಕ ಬರ್ಲಿಲ್ವಲ್ಲ ಹೇಳು, ಕಾಲ್ ಚಪ್ಪಲಿ ಇಲ್ದೇನೆ ನಡೀತಾ ಇರ್ಲಿಲ್ಲ ನಾನು. ಆಯ್ತು ಬಾ ಅದ್ರಲ್ಲಿ ಚಪ್ಪಲಿ ಮಿಡ್ದೇನೆ ದೇವ್ರ ದರ್ಶನ ಮಾಡಿದೆ, ಮಿಟ್ಕದೇನೆ ಸ್ನಾನ ಮಾಡ್ದವಳು ಹೆಂಡತಿಗೆ ದೇವ್ರ ದರ್ಶನ. ಅದೇ ನನ್ ಬಾಕಿ. ನಮ್ಗೆ ಒಂಥರ ಖುಷಿ ಆಗ್ತಾ ಇದೆ. Ajay.